ಏನು ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗಳಲ್ಲಿ ಹಿಂದಿ ಹೇರಿಕೆಯನ್ನ ಮಾಡಲಾಗ್ತಾ ಇದೆ ಅಂತ ಆರೋಪವನ್ನ ಮಾಡಿ ಕೆಲ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡಿದ್ರು. ಈ ಕಾರ್ಯಕರ್ತರ ಮೇಲೆ ಇಲ್ಲಸಲ್ಲದ ಕೇಸನ್ನ ಹಾಕುವಂತೆ ನಗರ ಪೊಲೀಸ್ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ ಎನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಈ ರೀತಿ ಎಲ್ಲ ಕೇಸ್ ಹಾಕೋದು ಎಷ್ಟು ಸರಿ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಕಾರ್ಯಕರ್ತರುಗಳು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಮಸಿಯನ್ನ ಬಳಿದಿದ್ರು. ಏನು ಬೋರ್ಡ್ನಲ್ಲಿ ಕಡೆದಾಗಿ ಕನ್ನಡ ಹೆಸರು, ಇಂಗ್ಲಿಷ್ ಹೆಸರು, ಕಡೆದಾಗಿ ಹಿಂದಿ ಹೆಸರಿತ್ತು. ಅಷ್ಟನ್ನೇ ಹಿಂದಿ ಹೇರಿಕೆ ಅಂತ ಆರೋಪಿಸಿ ಏನು ಹೋರಾಟವನ್ನು ಕನ್ನಡ ಪರ ಹೋರಾಟಗಾರರು ಮಾಡಿದ್ರು. ಆ ಸಂದರ್ಭದಲ್ಲಿ ಹಿಂದಿ ಅಕ್ಷರಗಳ ಮೇಲೆ ಮಸಿಯನ್ನ ಬಳಿಯಲಾಗಿತ್ತು. ಈಗ ಕೇವಲ ಮಸಿ ಬಳಿದಿರುವಂತಹ ಕಾರ್ಯಕರ್ತರ ಮೇಲೆ ಮಸಿ ಬಳಿದಿದ್ದನ್ನ ಬಿಟ್ಟು ಬೇರೆ ಬೇರೆ ರೀತಿಯ ಕೇಸ್ಗಳನ್ನ ಹಾಕಿದ್ದಾರೆ. ನಗರ ಪೊಲೀಸ್ ಆಯುಕ್ತರ ಸೂಚನೆಯ ಮೇರೆಗೆ ಈ ರೀತಿ ಬೇರೆ ಬೇರೆ ಕೇಸ್ಗಳನ್ನ ದಾಖಲಿಸಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಸಿಕ್ಕಿಸಲಾಗ್ತಾ ಇದೆ ಎನ್ನುವಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಇವರ ವಿರುದ್ಧ ಈಗ ಸಾಹಿತಿಗಳು, ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದಿ ಹೇರಿಕೆ ಮಾಡಲಾಗ್ತಾ ಇದೆ ಎನ್ನುವಂತ ಆರೋಪವನ್ನ ಏನು ಮಾಡಲಾಗಿತ್ತು. ಮೆಟ್ರೋ ಸ್ಟೇಷನ್ಗಳಲ್ಲಿ ಮೊದಲಿಗೆ ಕನ್ನಡ ಹೆಸರು, ಸ್ಥಳದ ಹೆಸರು, ಫಾರ್ ಎಕ್ಸಾಂಪಲ್ ಈಗ ಬನ್ನೇರುಘಟ್ಟ ಅಂತ ಇದ್ದಿದ್ರೆ ಮೊದಲಿಗೆ ಹೆಸರನ್ನ ಕನ್ನಡದಲ್ಲಿ, ಬಳಿಕ ಇಂಗ್ಲಿಷ್ನಲ್ಲಿ, ಬಳಿಕ ಹಿಂದಿಯಲ್ಲಿ ಅದನ್ನ ಬರೆಯಲಾಗಿತ್ತು. ಇದು ಹಿಂದಿ ಹೇರಿಕೆ, ಹಿಂದಿ ಎಲ್ಲೂ ಕೂಡ ಬೋರ್ಡಲ್ಲಿ ಕಾಣಲೇಬಾರದು ಅನ್ನುವಂತಹ ಆಗ್ರಹವನ್ನ ಮಾಡಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದ್ರು. ಬೋರ್ಡ್ ಮೇಲೆ ಮಸಿಯನ್ನ ಬಳೆದಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಮಸಿ ಬಳಿದಿದ್ರು ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಕೇಸ್ ದಾಖಲಿಸಿ ಸಿಕ್ಕಿ ಹಾಕಿಸ್ತಿದ್ದಾರೆ ಎನ್ನುವಂತ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಕುಮಾರ್. ಈಗ ನಗರ ಪೊಲೀಸ್ ಆಯುಕ್ತರ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಇವರು. ಅಂದ್ರೆ ನಾವು ಬಳಿದಿದ್ದು ಬರೀ ಮಸಿ ಮಾತ್ರ, ಬೋರ್ಡ್ಗೆ ಬೇರೆ ಬೇರೆ ಕೇಸ್ ಹಾಕಿ ನಮ್ಮನ್ನ ಫಿಟ್ ಮಾಡ್ತಿದ್ದಾರೆ ಅಂತ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಸಂಬಂಧಪಟ್ಟ ಹಾಗೆ? ಮೆಟ್ರೋದಲ್ಲಿ ತ್ರಿಭಾಷಾ ಸೂತ್ರವನ್ನ ಅಳವಡಿಸಲಾಗಿದೆ. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯನ್ನ ಅಳವಡಿಸಲಾಗಿದೆ. ಈಗ ಹಿಂದಿ ಹೇರಿಕೆಯನ್ನ ವಿರೋಧಿಸಿ ಈಗಾಗಲೇ ಸಾಕಷ್ಟು ಸಾರಿ ಪ್ರತಿಭಟನೆಗಳು ಸಹ ನಡೆದಿವೆ. ಸರ್ಕಾರಕ್ಕೆ ಮತ್ತು BMRCLಗೆ ಒಂದು ಪತ್ರಗಳು ಸಹ ರವಾನೆ ಆಗಿವೆ. ಸರ್ಕಾರಕ್ಕೂ ಸಹ ವಿವಿಧ ಸಂಘಟನೆಗಳು ಸಹ ಈಗ ಪತ್ರವನ್ನ ಬರೆದಿದ್ದಾರೆ. ಈ ಎಲ್ಲಾ ಗಡುವುಗಳನ್ನ ನೀಡಿದ್ರು ಸಹ BMRCL ಅಥವಾ ಸರ್ಕಾರ ಯಾವುದೇ ರೀತಿಯಂತಹ ದಿಟ್ಟ ನಿರ್ಧಾರವನ್ನ ತಗೊಂಡಿಲ್ಲ. ಹಿಂದಿ ಭಾಷೆಯ ಒಂದು ನಾಮಫಲಕವನ್ನ ತೆಗೆಯುವಂತ ಕೆಲಸವನ್ನ ಮೆಟ್ರೋ ನಿಲ್ದಾಣದಿಂದ ಮಾಡಲಿಲ್ಲ. ಹೀಗಾಗಿ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 4 ದಿನಗಳ ಹಿಂದೆ ಒಂದು ಮೆಟ್ರೋ ನಿಲ್ದಾಣಗಳಿಗೆ, ಬೆಂಗಳೂರಿನ ಬಹುತೇಕ ಎಲ್ಲಾ ಮೆಟ್ರೋ ನಿಲ್ದಾಣಗಳಿಗೆ ನುಗ್ಗಿ ಒಂದು ಏನು ಹಿಂದಿ ನಾಮಫಲಕಗಳಿವು, ಹಿಂದಿ ನಾಮಫಲಕಗಳಿಗೆ ಮಸಿಯನ್ನ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಇದನ್ನ ವಿರೋಧಿಸಿ ಮಾಡಿದಂತಹ ಸಮಯದಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರು ಒಂದು ಸೂಕ್ಷ್ಮವಾಗಿ ಒಂದು ಸೂಚನೆಯನ್ನ ನೀಡಿದ್ದಾರೆ. ಏನಂದ್ರೆ ಎಲ್ಲಾ ಕಾರ್ಯಕರ್ತರನ್ನ ಬಂಧಿಸಿ ವಿವಿಧ ಕೇಸ್ಗಳಲ್ಲಿ ಫಿಟ್ ಮಾಡುವಂತೆ ತಿಳಿಸಿದ್ದಾರೆ ಅನ್ನುವಂತಹ ಸೂಚನೆಯನ್ನ ನೀಡಲಾಗುತ್ತೆ. ಹೀಗಾಗಿ ಹಿಂದಿ ಭಾಷೆಯ ಒಂದು ಹೇರಿಕೆಯನ್ನ ವಿರೋಧಿಸಿ ನಡೆಯುವಂತಹ ಪ್ರತಿಭಟನೆಗೆ ಉತ್ತರ ಭಾರತದ ಒಂದು ಅಧಿಕಾರಿಗಳೇ ಸಾಥ್ ನೀಡುತ್ತಿದ್ದು, ಅವರೇ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕಾರ್ಯಕರ್ತರ ಮೇಲೆ ಸಾಕಷ್ಟು ಪರಿಣಾಮವನ್ನ, ಅಂದ್ರೆ ಹೇರಿಕೆ ಅವ್ರಿಗೆ ಒಂದು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ಅವರನ್ನ ಫಿಟ್ ಮಾಡಿ ಅವ್ರನ್ನ ಜಾಮೀನಿಂದ ಆಚೆಗೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. 3 ರಿಂದ 4 ದಿನಗಳ ಕಾಲ ಜೈಲಿನಲ್ಲೇ ಇರುವಂತಹ ಒಂದು ಪ್ರಸಂಗವನ್ನ ಸಹ ಸೃಷ್ಟಿ ಮಾಡಿದ್ದಾರೆ ಅಂತ ಒಂದು ಪ್ರತಿಭಟನಾಕಾರರು ಸಹ ಈಗಾಗಲೇ ಒಂದು ಆರೋಪಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಸಾಹಿತಿ ಚಂಪಾ, PV ನಾರಾಯಣ್, ರಂಗಕರ್ಮಿ ಪ್ರಕಾಶ್ ಬೆಳವಾಡಿ ಸೇರಿದಂತೆ ಹಲವರು ಇವತ್ತು ಬೆಳಿಗ್ಗೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಕಾರ್ಯಕರ್ತರ ಮೇಲೆ ಬೇರೆ ಬೇರೆ ನಮೂನೆಯ ಕೇಸ್ಗಳನ್ನ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅದಲ್ಲದೆ ಕಾನೂನು ಬಾಹಿರ ಮತ್ತು ಕಾನೂನು ಉಲ್ಲಂಘನೆ ಮಾಡಿರುವಂತದ್ದು ಕರವೇ ಕಾರ್ಯಕರ್ತರ ತಪ್ಪು. ಆದ್ರೆ ಅದನ್ನೇ ಇಟ್ಕೊಂಡು ಪೊಲೀಸರು ಈ ನೀತಿಯನ್ನ ಅನುಸರಿಸಿರುವಂತದ್ದು ಸರಿಯಲ್ಲ. ಕರ್ನಾಟಕದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ದ್ವಿಭಾಷಾ ಸೂತ್ರವನ್ನ ಮಾತ್ರ ಅಳವಡಿಸಬೇಕು. ಆದ್ರೆ ಕೇಂದ್ರ ಸರ್ಕಾರದ ಒಂದು ಹಿಂದಿ ಏರಿಕೆಯನ್ನ ಒಂದು ಪರವಾಗಿ ಇಟ್ಕೊಂಡು ಮಾಡ್ತಿರೋದು ಸರಿಯಲ್ಲ ಅಂತಾನು ಸಹ ಹೇಳಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ BMRCLಗೆ ಸಾಕಷ್ಟು ಪತ್ರಗಳನ್ನ ಬರೆದಿದೆ. ಹಿಂದಿ ನಾಮಫಲಕವನ್ನ ತೆಗೆಯುವಂತೆ ಸಹ ಸೂಚಿಸಿದೆ. ಆದ್ರೆ ಇದ್ಯಾವುದಕ್ಕೂ ಸಹ BMRCL ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಯಾವುದನ್ನು ನಡ್ಕೊಂಡಿಲ್ಲ. ಇದೊಂದ್ ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ನೀತಿಯನ್ನ ವಿರೋಧಿಸಿ ಈಗಾಗಲೇ ಒಂದು ಪತ್ರವನ್ನ ಬರೆಯೋದೇ ಆಗ್ಲಿ ಅಥವಾ ಒಂದು ಸ್ಪಷ್ಟ ನಿರ್ಧಾರವನ್ನ ತಗೋಬೇಕಿತ್ತು. ಆದ್ರೆ ರಾಜ್ಯ ಸರ್ಕಾರವೂ ಸಹ ಯಾವುದೇ ರೀತಿಯಂತಹ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳದೆ ಇರುವಂತದ್ದು CM ಸಹ ಮಾಡ್ಕೊಂಡಿರೋದು ಸರಿಯಲ್ಲ ಅಂತಾನು ಸಹ ಈಗಾಗಲೇ ಪ್ರಸ್ತಾಪವನ್ನು ಸಹ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಪ್ರವೀಣ್ ಸೂದ್ ವಿರುದ್ಧವೇ, ಅಂದ್ರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಪ್ರವೀಣ್ ಸೂದ್ ಅವರ ವಿರುದ್ಧವೇ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಯುತ್ತೆ ಅಂತಾನು ಸಹ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ಈ ಹಿಂದಿ ನಾಮಫಲಕಗಳನ್ನ ತೆಗಿಲಿಲ್ಲ ಅನ್ನೋದಾದ್ರೆ ಮುಂದೆ ಹೋರಾಟ ತೀವ್ರವಾಗುತ್ತೆ ಅನ್ನೋಂತಹ ಎಚ್ಚರಿಕೆಯನ್ನು ಸಹ ಈಗಾಗಲೇ ನೀಡಲಾಗಿದೆ. ಅಮರ್ ಪ್ರಸಾದ್, ಧನ್ಯವಾದ ಪವನ್.